ನಮಸ್ತೆ ಮಿತ್ರರೇ. ಗುಲಾಬಿ ಬೆಳೆಗಾರರಿಗೆ ಬಹಳ ಸಂಕಷ್ಟ ಎದುರಾಗಿದೆ. ಕಳೆದ 2 ವಾರದಿಂದ ಬಿಸಿಲು ಕಡಿಮೆಯಾಗಿ ಅಲ್ಲಲ್ಲಿ ಜಡಿ ಮಳೆಗಳು ಬೀಳ್ತಾ ಇದೆ. ಎಲೆಗಳ ಮೇಲೆ ಕಂಟಿನ್ಯೂಸ್ ಆಗಿ ತೇವಾಂಶ ಇರ್ತದೆ, ಭೂಮಿನಲ್ಲಿ ತೇವ ಆರ್ತಾ ಇಲ್ಲ. ಇಂತಹ ವಾತಾವರಣದಲ್ಲಿ ಗುಲಾಬಿ ಬೆಳೆ ಕಾಡ್ತಕ್ಕಂಥ 4 ರೋಗಗಳು ತೀವ್ರ ಆಗ್ತಾ ಇದ್ದಾವೆ. ಒಂದು ಡೌನಿ ಮಿಲ್ಡ್ಯೂ, ಒಂದು ಬ್ಲಾಕ್ ಸ್ಪಾಟು, ಇನ್ನೊಂದು ಬಾಟ್ರೈಟಿಸು, ಇನ್ನೊಂದು ಪೌಡ್ರಿ ಮಿಲ್ಡ್ಯೂ. ಇವು 4 ರೋಗಗಳ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ. ಅಂದರೆ ಎಂಥ ವಾತಾವರಣದಲ್ಲಿ ಬರ್ತದೆ, ಗುರುತಿಸೋದು ಹೇಗೆ ಅಂತ ಅದನ್ನು ನೋಡ್ಕೊಳ್ಳಿ. ಇವಾಗ ಇದರ ಹತೋಟಿಗೆ ನಿಮಗೆ ಯಾವುದು ಬೆಸ್ಟ್ ಫಂಗಿಸೈಡ್ಸು, ನಾನು ಕೆಲವೊಂದು ರೀಲ್ಸು ಅವು ಇವು ನೋಡ್ತಾ ಇದ್ದೆ, ಅಲ್ಲಿ ತೋರಿಸ್ತಾ ಇದ್ದಿದ್ದು ಗುಲಾಬಿ ತೋಟಗಳು ನೋಡಿ 2 ಔಷಧಿ 3 ಔಷಧಿ ಕಾಂಬಿನೇಷನ್ ಇರ್ತಕ್ಕಂಥದ್ದು. ನೀವು ಬರೀ ರೋಗಗಳೇ ಕಾನ್ಸಂಟ್ರೇಟ್ ಮಾಡ್ತಾ ಹೋದರೆ ಸೈಡಲ್ಲಿ ಮತ್ತೆ ತ್ರಿಪ್ಸ್ ಜಾಸ್ತಿ ಆಗ್ತಾ ಇರ್ತದೆ. ನೀವು ಸಪ್ರೇಟ್ ಮಾಡಬೇಕು ಅಂದರೆ ವಾರಕ್ಕೆ 2 ಸರಿ ಸ್ಪ್ರೇ ಮಾಡಬೇಕಾಗ್ತದೆ. ಆದ್ದರಿಂದ 2 ಫಂಗಿಸೈಡ್ ಮಾಲಿಕ್ಯೂಲ್ ಇರ್ತಕ್ಕಂಥ ಒಂದು ಫಂಗಿಸೈಡ್ ಆಯ್ಕೆ ಮಾಡಿಕೊಂಡು ತ್ರಿಪ್ಸ್ ಔಷಧಿನೂ ಆಯ್ಕೆ ಮಾಡ್ಕೊಂಡು ನೀವು ಜೊತೆಲಿ ಸ್ಪ್ರೇ ಮಾಡ್ತಾ ಹೋದಾಗ ಯಶಸ್ವಿಯಾಗಿ ಹತೋಟಿ ಮಾಡ್ಬೋದು. ಹಾಗೆಯೇ ಮುಂಜಾಗ್ರತೆಯಾಗಿ ಕೆಳಗಡೆ ರೋಗ ಬಾಧಿತ ಎಲೆಗಳನ್ನೆಲ್ಲ ತೆಗೆದುಹಾಕಬೇಕಾಗ್ತದೆ. ಅದರಿಂದ ಸೆಕೆಂಡ್ರಿ ಇನ್ಫೆಕ್ಷನ್ ಬರ್ತದೆ. ನಾನು ವೀಡಿಯೋಗಳ ಡೀಟೇಲ್ಸ್ ಹೇಳ್ತಿದ್ದೀನಿ. ಹಾಗೆಯೇ ಇನ್ನೊಂದು ಕೆಲವು ಮಾತಾಡಿದ್ದು ಕೇಳಿಸ್ಕೊಂಡಿದ್ದೀನಿ, ಗೊಬ್ಬರ ಕೊಡೋದ್ರಿಂದ ರೋಗ ಬರ್ತದೆ ಅಂತ. ಗೊಬ್ಬರ ಕೊಡೋದ್ರಿಂದ ರೋಗ ಬರಲ್ಲ. ಅಗತ್ಯಕ್ಕಿಂತ ಹೆಚ್ಚು ಕೊಟ್ಟಾಗ, ಅದರಲ್ಲೂ ರೋಗ ಬಾಧ್ಯತೆ ಇರುವಾಗ ಸಾರಜನಕದ ಅಂಶ ಯಾವುದೇ ಕಾರಣಕ್ಕೂ ಹೆಚ್ಚು ಕೊಡಬಾರ್ದು. ಯೂರಿಯಾ ಆಗಿರ್ಬೋದು, CN ಆಗಿರ್ಬೋದು, ಅಮೋನಿಯಂ ಸಲ್ಫೇಟು, ಈ ಥರದ ಗೊಬ್ಬರಗಳು ಅಗತ್ಯಕ್ಕಿಂತ ಹೆಚ್ಚು ಕೊಡಬಾರ್ದು. ಕೊರತೆ ಆಗೋ ಥರ ನೋಡಬಾರ್ದು. ಕೊರತೆ ಆಗಬಾರ್ದು, ಅಗತ್ಯಕ್ಕಿಂತ ಹೆಚ್ಚಿರಬಾರ್ದು. ಅದು ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಈಗ ಹೇಳ್ತಾ ಇರ್ತಕ್ಕಂಥ ವಿಷಯ. ನೀವು ಗೊಬ್ಬರ ಕೊಟ್ಟರೆ ರೋಗ ಬರ್ತದೆ ಅನ್ನೋ ಸುಳ್ಳು. ತೇವಾಂಶದಿಂದ ರೋಗ ಬರ್ತಕ್ಕಂಥದ್ದು. ಸೊ ನೀವು ಗೊಬ್ಬರ ಕೊಡುವಾಗಲೂ ತೇವಾಂಶ ಜಾಸ್ತಿ ಆಗುತ್ತಲ್ಲ ಬುಡದಲ್ಲಿ, ಅದರಿಂದ ರೋಗ ಬರ್ತದೆ. ಅದನ್ನು ನಿಗಾ ಇಟ್ಕೊಂಡು ನೀವು ಗೊಬ್ಬರನ ಪೂರೈಕೆ ಮಾಡಬೇಕಾಗ್ತದೆ. ಎಷ್ಟು ಕಡಿಮೆ ನೀರಿನಲ್ಲಿ ಆದರೆ ಅಷ್ಟು ಕಡಿಮೆ ನೀರಿನಲ್ಲಿ ಗೊಬ್ಬರ ಪೂರೈಸಬೇಕಾಗ್ತದೆ. ಈಗ ಕಾಂಬಿನೇಷನ್ಗಳಿಗೆ ಬರೋದಾದರೆ ಬೆಸ್ಟ್ ಇರ್ತಕ್ಕಂಥವು, ಲೇಟೆಸ್ಟ್ ಇರ್ತಕ್ಕಂಥದ್ದು ಮಾರ್ಕೆಟಲ್ಲಿ ಕೆಲವು. ಈಗ ಯಾಕಂದರೆ ಆ ರೋಗಗಳು ವೀಡಿಯೋಗಳಲ್ಲಿ ಹೇಳಿದ್ದೀನಿ ಯಾವ್ಯಾವ ಮಾಲಿಕ್ಯೂಲ್ ವರ್ಕ್ ಆಗ್ತದೆ ಅಂತ. ಮೈಕ್ಲೋಬಿಟಾಲಿನ್ನು, ಅಜಾಕ್ಸಿಟ್ರೋಬಿನ್ನು, ಕ್ಲೋರೋಥೆಲಾನಿಲ್ಲು, ಸಲ್ಫರು, ಕಾಪರು, ಈ ಥರದ ಅಂಶಗಳಿರೋ ಔಷಧಿಗಳು ಅದಕ್ಕೆ ವರ್ಕ್ ಆಗ್ತದೆ. ಎಲ್ಲ ರೀತಿಗಳು ಹತೋಟಿ ಮಾಡ್ತಕ್ಕಂಥ ಒಂದು 5 ಫಂಗಿಸೈಡ್ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಅದರಲ್ಲಿ ಮೊದಲನೇದು ನೋಡಿ, ಅಜಾಕ್ಸಿಸ್ಟ್ರೋಬಿನ್ನು ಮತ್ತು ಮೈಕ್ಲೋಬಿಟಾನಿಲ್ ಕಾಂಬಿನೇಷನ್ ಇರ್ತಕ್ಕಂಥ ಅಮ್ಯೂಸ್ ಅಂತಕ್ಕಂಥ ಔಷಧಿ. ಇದು ಯಾವ ಕಂಪ್ನಿದು? IIL ಕಂಪ್ನಿದು. IIL ಕಂಪ್ನಿದು ಅಮ್ಯೂಸ್ ಅಂತಕ್ಕಂಥದ್ದು. 1 ಲೀಟ್ರಿಗೆ 3/4 ml, 200 ಲೀಟ್ರಿಗೆ 150 ml. ಸೊ ಇದು ಒಮ್ಮೆ ಬಳಸ್ಬೋದು. ಇದ್ರ ಜೊತೆಗೆ ನೀವು ತ್ರಿಪ್ಸ್ಗಾಗಂಥ ಒಂದು ಸಿಂಗಲ್ ಪ್ರಾಡಕ್ಟ್ ಹಾಕ್ಕೊಂಡು ಸ್ಪ್ರೇ ಮಾಡ್ಕೋಬೋದು. ಸೊ 2ನೇ ಹಂತದಲ್ಲಿ ನೀವು ಇದು ಸ್ಪ್ರೇ ಮಾಡ್ಬೋದು. ಟ್ರೈ ಶಾಟ್ ಅಂತ. ಇದರಲ್ಲಿ ಸಲ್ಫರ್ ಅಂಶ ಇರ್ತದೆ, ಡೈಫೆನ್ಕೋನೋಸಲ್ಲು, ಟ್ರಿಫ್ಲಾಕ್ಸಿಸ್ಟ್ರೋಬಿನ್ ಇರ್ತದೆ. 1 ಲೀಟ್ರಿಗೆ 1 ml. ಇದರಲ್ಲಿ ನಿಮಗೆ ಈ 4 ರೋಗಗಳೇನಲ್ಲ, ಆ 4 ರೋಗಗಳು ಹತೋಟಿಗೆ ಆಗೋ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು. ಸೊ ಈ ರೀತಿ 3 ಮಾಲಿಕ್ಯೂಲ್ ಇರೋದು ಫಂಗಿಸೈಡ್ ಮಾಡುವಾಗ ಇದ್ರ ಜೊತೆ ತ್ರಿಪ್ಸ್ ಹಾಕಬೇಡಿ. ಯಾವುದಾದ್ರೂ ಒಂದು ಬಯೋಸ್ಟಿಮ್ಯುಲೆಂಟ್ ಒಳ್ಳೆ ಕ್ವಾಲಿಟಿದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಚಿಲೇಟೆಡ್ ಫಾರಮಲ್ಲಿ ಹಾಕ್ಬೋದು. ಸೊ ನೆಕ್ಸ್ಟ್ ಹಂತದಲ್ಲಿ ನೀವು ಸ್ಪ್ರೇ ಮಾಡಬೇಕು ಅಂದರೆ ಇದರಲ್ಲಿ ನೋಡಿ ಒಂದು ಅಂಶ ಇದೆ. ನೀವು ಯಾವುದಾದ್ಮೇಲೆ ಯಾವ್ದು ಬೇಕಾದ್ರೂ ಮಾಡ್ಬೋದು. ನಾನು ಹೇಳಿದ್ದ ಆರ್ಡ್ರಲ್ಲೇ ಮಾಡಬೇಕು ಅಂತ ಏನಿಲ್ಲ. ಇದರಲ್ಲಿ ಇರ್ತಕ್ಕಂಥದ್ದು ಕ್ರೆಸಾಕ್ಸಿನ್ ಮೀಥೈಲ್ ಪ್ಲಸ್ ಕ್ಲೋರೋಥೆನಾನಿಲ್ ಇರ್ತಕ್ಕಂಥದ್ದು. ಇದು ಡೈಕೋ ಅಂತ ಪಾರಿಜಾತ ಕಂಪ್ನಿದು. ಬೇರೆ ಬೇರೆ ಕಂಪ್ನಿಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಬರ್ತದೆ. ಇದನ್ನು ಸ್ಪ್ರೇ ಮಾಡ್ಬೋದು. ಸೊ ಇನ್ನೊಂದು ನೀವು ಭಾಳ ಚಿರಪರಿಚಿತವಾಗಿತ್ತು, ಈಗ ಕಂಪ್ನಿನಲ್ಲಿ ಬರ್ತಿಲ್ಲ, ಒಪೇರಾ ಅಂತ BASF ಬರ್ತಿತ್ತಲ್ಲ ನೋಡಿ, ಪೈರಕ್ಲೋಸ್ಟ್ರೋಬಿನ್ ಮತ್ತು ಎಪಾಕ್ಸಿಕೋನೋಜಲ್ ಆ ಔಷಧಿ ನೋಡಿ. ಈಗ ಚೌಕಿದಾರ್ ಸೂಪರ್ ಅನ್ನೋ ಹೆಸರಲ್ಲಿದೆ. ಇದು 1 ಲೀಟ್ರಿಗೆ 1.5 ml, 200 ಲೀಟ್ರಿಗೆ 300 ml ನಂತೆ ಸ್ಪ್ರೇ ಮಾಡಬೇಕು. ಇದಕ್ಕೆ ಮುಂಚೆ ತೋರಿಸಿದ್ನಲ್ಲ, ಇದು 1 ಲೀಟ್ರಿಗೆ 2 ಗ್ರಾಮು. ಸೊ ಇದು 4 ಔಷಧಿಗಳ ನಂತರ ಇನ್ನೊಂದು ಏನು ಬಳಸ್ಬೋದು ನೋಡಿ. ಇದು ಏನು ಕಾಂಬಿನೇಷನ್ ಇದೆ? ಬೋಸ್ಕ್ಯಾಲಿಡ್ ಪ್ಲಸ್ ಪೈರಕ್ಲೋಸ್ಟ್ರೋಬಿನ್ ಕಾಂಬಿನೇಷನ್ ಇರ್ತಕ್ಕಂಥದ್ದು ಡೆಬಾರ್ ಅಂತ ಜೀವಾಗ್ರದು. ಇದು 1 ಲೀಟ್ರಿಗೆ 1.2 ಗ್ರಾಮ್, ಅಂದರೆ 100 ಲೀಟ್ರಿಗೆ 120 ಗ್ರಾಮು, 200 ಲೀಟ್ರಿಗೆ 240 ಗ್ರಾಮ್. ಇದನ್ನು ಒಂದಾದ ನಂತರ ಒಂದಂತೆ ವಾರಕ್ಕೊಮ್ಮೆ ನೀವು ಸ್ಪ್ರೇ ಮಾಡೋದ್ರಿಂದ, ಹಾಗೆಯೇ ತೋಟದಲ್ಲಿ ನೀರು ನಿಲ್ತ್ಕೊಳ್ಳದೆ ಇರೋ ರೀತಿ ನೋಡ್ತಕ್ಕಂಥದ್ದು. ತುಂಬ ರೋಗ ಬಾಧೆ ಆಗಿರ್ತಕ್ಕಂಥ ಎಲೆಗಳು ಅಥವಾ ಕೊಂಬೆ ಒಣಗೋಗಿದ್ರೆ ಕಡ್ಡಿಗಳನ್ನು ತೆಗೆದು ತೋಟದಲ್ಲಿ ಏನು ಸೆಕೆಂಡ್ರಿ ಇನ್ಫೆಕ್ಷನ್ಗೆ ಕಾರಣ ಆಗ್ತಕ್ಕಂಥ ರೋಗ ಬಾಧಿತವಾಗಿ ಸತ್ತೋಗಿರ್ತಕ್ಕಂಥ ಎಲೆಗಳು, ಕಡ್ಡಿಗಳು ತೋಟದಿಂದ ತೆಗೆದು ನಿವಾರಣೆ ಮಾಡೋದ್ರಿಂದ ಮತ್ತೆ ರೋಗ ಮರುಕಳಿಸಿದಂತೆ ನೋಡಿಕೊಂಡ್ರೆ ನೀವು ಯಶಸ್ವಿಯಾಗಿ ಗುಲಾಬಿ ಗಿಡದಲ್ಲಿರೋ ರೋಗ ಹತೋಟಿ ಮಾಡ್ಬೋದು. ಈ ಸೀಸನ್ನಲ್ಲಿ ಎಲೆಗಳನ್ನೂ ಉದುರಲ್ಲ. ನೀವು ಇಡೀ ಹಬ್ಬದ ಸೀಸನ್ನಲ್ಲಿ ಹೂವು ಕೊಯ್ಯೋದಕ್ಕೆ ಸಹಕಾರಿಯಾಗುತ್ತೆ ಸ್ನೇಹಿತರೆ. ಅನಗತ್ಯವಾಗಿ 2-3 ಒಟ್ಟಿಗೆ ಮಾಡೋಕ್ಕೋಗ್ಬೇಡ್ರಿ. ಇದು ಬೆಸ್ಟ್ 5 ಹೇಳಿದ್ದೀನಿ. ಇನ್ನೂ ಬೇಕಾದಷ್ಟಿದೆ. ಮತ್ತೊಂದು ವಿಡಿಯೋದಲ್ಲಿ ಇನ್ನೊಂದು 5 ಫಂಗಿಸೈಡ್ ಹೇಳ್ತೀನಿ ಸ್ನೇಹಿತರೆ.
ಥ್ಯಾಂಕ್ ಯು ವೆರಿ ಮಚ್. ಹಾಗೆಯೇ ಯಾರು ಮೊದಲನೇ ಬಾರಿಗೆ ನಾನು ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಂಡು, ಈಗಾಗಲೇ ಸಬ್ಸ್ಕ್ರೈಬ್ ಆಗಿರೋರು ನಿಮ್ಮ ಸ್ನೇಹಿತರು ಗುಲಾಬಿ ಬೆಳೆಗಾರರನ್ನಿದ್ದರೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ನಮಸ್ತೆ.